ಬಡವರಿಗೆ ಅನುಕೂಲ ಆಗಲಿ, ಯಾರು ಕೂಡ ಹಸಿವಿನಿಂದ ಮಲಗಬಾರದು, ಹಸಿವಿನಿಂದ ಪರಿತಪಿಸಬಾರದು ಎನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇದು ನಿಜಕ್ಕೂ ಕೂಡ ಬಡವರ ಹೊಟ್ಟೆಗೆ ತಲುಪ್ತಾ ಇದೆಯಾ ಅಂದರೆ ಇಲ್ಲ ಅಂತ ಇದೆ ಈ ವರದಿ. ಸರ್ಕಾರಿ ಗೋಡನಿಂದಲೇ ನೇರವಾಗಿ ಅಕ್ರಮ ಸಾಗಾಟಕ್ಕೆ ವ್ಯವಸ್ಥೆ ಮಾಡಿಕೊಳ್ತಾರಂತೆ. ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷನಿಂದಲೇ ದಂಧೆಕೋರರು ಲಾಕ್ ಆಗಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಅಕ್ರಮ ಅಕ್ಕಿ ಸಾಗಾಟ ಈಗ ಸಿಗಾಕೊಂಡಿದ್ದಾರೆ. ದುಬೈ ಮೂಲದ ಲಾಲಾ ಕಂಪನಿ ಬ್ರ್ಯಾಂಡ್ ಪ್ಯಾಕಿಂಗ್ ಜಾಲ ಇದು ನೋಡ್ತಾ ಇದ್ದೀರಿ. ಸರ್ಕಾರದ ಪಡಿತರ ಅಕ್ಕಿಗೆ ಖಾಸಗಿ ಕಂಪನಿಯ ಲಾಲಾ ಬ್ರ್ಯಾಂಡಿಂಗ್ ಯಾಕೆ? ಖಚಿತ ಮಾಹಿತಿಯನ್ನು ಪಡೆದು ವೆಂಕಟೇಶ್ ಬಾಬು ದಾಳಿ ನಡೆಸಿದ್ದಾರೆ. ವೆಂಕಟೇಶ್ ಬಾಬು ಯಾರು ಅಂದರೆ ಗಂಗಾವತಿ ತಾಲೂಕಿನ ಗ್ಯಾರಂಟಿ ಸ್ಕೀಮ್ನ ಅಧ್ಯಕ್ಷ. ನೋಡಿ, ಲಾಲಾ ರೈಸ್, ಲಾಂಗ್ ಗ್ರೈನ್ ಬೆಸ್ಟ್ ಕ್ವಾಲಿಟಿ ರೈಸ್ ಅಂತ ಹೇಳಿ ಹಳದಿ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿದ್ದಾರೆ, ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಅಕ್ಕಿ ಬಡವರ ಹೊಟ್ಟೆಗೆ ಸೇರಬೇಕಾಗಿದ್ದಂಥ ಅಕ್ಕಿ. ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯದ ಅಕ್ಕಿ ಇದು. ಬಡವರ ಹಸಿವು ನೀಗಿಸಬೇಕಾಗಿದ್ದಂಥ ಅಕ್ಕಿ ಇದು. ಆದರೆ ಕಾಳಸಂತೆಯಲ್ಲಿ ಮಾರಾಟ ಆಗಲಿಕ್ಕೆ ಸಿದ್ಧವಾಗಿದೆ. ಬಡವರ ಹೊಟ್ಟೆ ಸೇರುವ ಬದಲಾಗಿ ದುಡ್ಡಿನ ಆಸೆಗಾಗಿ ಇದನ್ನು ಕಾಳಸಂತೆಗೆ ಮಾರಾಟ ಮಾಡಿಕೊಳ್ಳುವಂಥ ದೊಡ್ಡ ಜಾಲ ಬಯಲಿಗೆ ಬಂದಿದೆ. ಸರ್ಕಾರಿ ಗೋದಾಮಿನಿಂದ ನೇರವಾಗಿ ಬಡವರ ಚೀಲಗಳಿಗೆ ತುಂಬಿಸಬೇಕಾಗಿತ್ತು. ಆದರೆ ಈ ಅಕ್ಕಿಯನ್ನು ಬಡವರ ಚೀಲಗಳಿಗೆ ಮಾತ್ರ ಅಲ್ಲ, ಇದನ್ನು ದುಬೈಗೆ ಕಳಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. 6 ತಿಂಗಳ ಹಿಂದೆ ದಾಳಿ ಮಾಡಿ ಸೀಸ್ ಮಾಡಿದ್ದಂಥ ಇಲಾಖೆ, ಆಹಾರ ಇಲಾಖೆಯಿಂದ ಗೋಡನ್ ಮೇಲೆ ದಾಳಿ ಮಾಡಿ ಸೀಸ್ ಮಾಡಲಾಗಿದೆ. ದಾಳಿ ವೇಳೆ 160 ಕ್ವಿಂಟಲ್ ಅಕ್ರಮ ಪಡಿತರ ಅಕ್ಕಿ ಸೀಸ್ ಆಗಿದೆ. ಸೀಸ್ ಮಾಡಿದ ಅಕ್ಕಿಯನ್ನು ದಾಖಲೆ ನೀಡಿ ರಿಲೀಸ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ದಾಖಲೆಗಳನ್ನು ನೀಡಿ ಈಗ ಮಾರಾಟಗಾರರು ಈ ವೇಳೆ ದಾಖಲೆಗಳನ್ನು ಪರಿಶೀಲಿಸಿ ರಿಲೀಸ್ ಮಾಡಿದ್ರು ಅಲ್ಲಿನ ಜಿಲ್ಲಾಧಿಕಾರಿ ನಳಿನ್ ಅತುಲ್. ಹಿಂದಿನ DC ನೀಡಿದಂಥ ಆದೇಶದ ಪ್ರತಿ ಹಿಡಿದುಕೊಂಡು ಮತ್ತೆ ಅದೇ ಅಕ್ರಮದ ಹೆಸರಿನಲ್ಲಿ ಸಾಗಾಟ ಮಾಡೋದು. ಇಲ್ಲ, ಇದು ನಮ್ದಿದು ಅಂತ ಹೇಳಿ 160 ಕ್ವಿಂಟಲ್ ಬದಲಾಗಿ 270 ಕ್ವಿಂಟಲ್ಗೂ ಹೆಚ್ಚು ಲಾರಿಯನ್ನು ಲೋಡ್ ಮಾಡಲಾಗಿತ್ತು. ಈ ಪಡಿತರ ಅಕ್ಕಿಯನ್ನು ಖಾಸಗಿ ಕಂಪನಿ ಚೀಲದಲ್ಲಿ ತುಂಬಿ ಮಾರಾಟಕ್ಕೆ ಪ್ರಯತ್ನವನ್ನು ಮಾಡಲಾಗಿತ್ತು. ದಂಧೆಕೋರರಿಂದ DC ಆದೇಶದ ಪ್ರತಿಯ ದುರ್ಬಳಕೆ ಆಗಿದೆ. ಇಲ್ಲಿ ದಂಧೆಕೋರರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನುವ ಆಗ್ರಹ ಬಲವಾಗಿ ಕೇಳಿಬಂದಿದೆ. ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಬಾಬು ಅಂತ, ಗಂಗಾವತಿ ತಾಲೂಕು ಗ್ಯಾರಂಟಿ ಅಥಾರಿಟಿ, ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಅಥಾರಿಟಿಯ ತಾಲೂಕು ಪ್ರೆಸಿಡೆಂಟು. ನಮ್ಮ ಗಂಗಾವತಿ ಒಳಗಡೆ ಗಂಗಾವತಿ ಸರ್ಕಾರಿ ಗೋಡನ್ ಏನಿದೆ, ಆ ಗೋಡನ್ ಒಳಗಡೆ ದಿನಾಂಕ 27/2/2025 ಸೀಸ್ ಮಾಡಿರ್ತಕ್ಕಂಥ ಅಕ್ಕಿಯನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು 6 ತಿಂಗಳ ಹಿಂದುಗಡೆ ಒಂದು ಆದೇಶನ ಮಾಡಿದ್ದಾರೆ. ಆದರೆ ಅದು ಎಷ್ಟು ಅಂತ ಹೇಳಿದ್ರೆ 168 ಕ್ವಿಂಟಾಲ್ ಅಕ್ಕಿಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಆದರೆ ಈಗ ಆಲ್ರೆಡಿ ಲೋಡ್ ಮಾಡಿರ್ತಕ್ಕಂಥದ್ದು ಸುಮಾರು 275 ಕ್ವಿಂಟಾಲ್ಗಿಂತ ಹೆಚ್ಚು ಅಕ್ಕಿನ ಈಗ ಲಾರಿ ಒಳಗಡೆ ಲೋಡ್ ಮಾಡಿದ್ದಾರೆ. ನಮಗೆ ಇನ್ಫಾರ್ಮೇಷನ್ ಬಂತು. ಮತ್ತು ಸರ್ಕಾರಿ ಗೋಡನ್ ಏನಿದೆ, ಸರ್ಕಾರಿ ಗೋಡನ್ ಒಳಗಡೆ ಪ್ರೈವೇಟ್ ಕಂಪ್ನಿಯ ಏನು ಚೀಲಗಳನ್ನ ತುಂಬಿ ಇಲ್ಲಿಂದ ಅಕ್ರಮವಾಗಿ ಸಾಗಾಟ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿಯ ಗೋಡನ್ ಮ್ಯಾನೇಜರ್ ಮತ್ತು ಯಾರೆಲ್ಲ ಇದ್ದಾರೆ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರ ಯಾರು ಜಿಲ್ಲಾಧಿಕಾರಿಗಳಿದ್ದಾಗ ಇದು ರಿಲೀಸ್ ಆರ್ಡರ್ ಆಗಿತ್ತು? ಇದು ರಿಲೀಸ್ ಆರ್ಡರ್ ಆಗಿರ್ತಕ್ಕಂಥದ್ದು ನಳಿನ್ ಅತುಲ್ ಅವರು ಇರಬೇಕಾದ್ರೆ ಆಗಿರ್ತಕ್ಕಂಥದ್ದು ಈ ಆರ್ಡರ್. ಓಕೆ, ಇದು ಸರ್ಕಾರಿ ಗೋಡನ್ಗಳು ಇವೆಲ್ಲ? ಹೌದು, ಇವೆಲ್ಲ ಸರ್ಕಾರಿ ಗೋಡನ್ಗಳು. ಇಲ್ಲಿಂದನೇ ಎಲ್ಲ ಅಕ್ಕಿ ಎಲ್ಲದು ಕೂಡ ಬೇರೆ ಬೇರೆ ಸ್ಥಳಗಳಿಗೆ, ನ್ಯಾಯಬೆಲೆ ಅಂಗಡಿಗಳಿಗೆ ಅವಕ್ಕೆಲ್ಲದು ಕೂಡ ಹೋಗುತ್ತೆ. ಅಂದರೆ ಈಗ ನಿಮ್ಮ ಆರೋಪನ ಸರ್ಕಾರಿ ಗೋಡನಲ್ಲಿ ಪ್ರೈವೇಟ್ ಚೀಲಗಳು ಕಾಣಿಸ್ತಾ ಇದೆ ಅಂತಲೇ? ಈಗ ಸರ್ಕಾರಿ ಗೋಡನ್ ಒಳಗಡೆ ಪ್ರೈವೇಟ್ ಚೀಲಗಳು ಕಾಣಿಸ್ತಾ ಇದೆ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ನಾಗರಾಜ್ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ದಶರಥ್, ಖಂಡಿತವಲ್ಲೂ ಕೂಡ ಏನು ರಾಜ್ಯ ಸರ್ಕಾರ ಅದೇ ರೀತಿಯಾಗಿ CM ಅವರ ಕನಸಿನ ಯೋಜನೆ ಅದಾದರೆ
ಅದು ಪ್ರತಿಯೊಬ್ಬ ಬಡವರಿಗೆ ಅನ್ನಭಾಗ್ಯ ನೀಡುವಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಬಡವರಿಗೋಸ್ಕರ ಅನ್ನಭಾಗ್ಯ ಯೋಜನೆಯನ್ನು ಮತ್ತು ಅದರ ಜೊತೆಗೆ ಪ್ರತಿಯೊಬ್ಬ ನಾಗರಿಕನು ಕೂಡ 10 kgಯನ್ನು ಏನು ಪಡಿತರ ಅಕ್ಕಿ ಕೊಡುವ ಮೂಲಕ ಹಸಿವು ಮುಕ್ತ ಮಾಡಲು ಸಿದ್ದರಾಮಯ್ಯ ಅವರು ಪಣ ತೊಟ್ಟಿದ್ದಾರೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಅವ್ಯವಹಿತವಾಗಿ ಭಾಳಷ್ಟು ಸಾರಿ ಏನಂತಂದರೆ ಪಡಿತರ ಅಕ್ಕಿ ಸಾಗಾಣಿಕೆ ಆರೋಪ ಕೇಳಿ ಬಂದಿರುವಂಥದ್ದು. ಅದರ ಜೊತೆಗೆ ಇದೀಗ ಪಡಿತರ ಅಕ್ಕಿಯನ್ನು ದುಬೈಗೆ ಸಾಗಾಣಿಕೆ ಆಗುವ ನಿಟ್ಟಿನಲ್ಲಿ ಇದೀಗ ಗಂಭೀರವಾದಂಥ ಆರೋಪ ಕೇಳಿ ಬಂದಿರುತ್ತದೆ. ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿದ್ಯಾನಗರದ ಒಂದು ರೈಸ್ ಮಿಲ್ ಒಂದರಲ್ಲಿ 2020 ವೇಳೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಮತ್ತು ಅದರ ಜೊತೆಗೆ ಏನು ತಹಸೀಲ್ದಾರ್ ದಾಳಿ ಮಾಡಿದಾಗ ಒಂದು ರೈಸ್ ಮಿಲ್ ಒಂದರಲ್ಲಿ ಬರೋಬ್ಬರಿ 158 ಕ್ವಿಂಟಲ್ ಏನಂದರೆ ಪಡಿತರ ಅಕ್ಕಿ ವಶಪಡಿಸಿಕೊಂಡಿರ್ತಾರೆ. ತದನಂತರ ನಡೆದಂಥ ವಿಚಾರಣೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಸಮರ್ಪಕವಾದಂಥ ದಾಖಲೆ ಕೊಟ್ಟಿದ್ದಿಲ್ಲ. ಆದರೆ ಆ ದಾಖಲೆ ಕೊಡದಿದ್ದ ಪಕ್ಷದಲ್ಲಿ ಸ್ವತಃ ಏನಂದರೆ ಯಾರು ಓನರ್ ಇರ್ತಾರೆ ಆ ಓನರ್ಗೆ 168 ಕ್ವಿಂಟಲ್ ಅಕ್ಕಿಯನ್ನು ಮರಳಿಸ್ಬೇಕಂತೇಳಿ ಆದೇಶವನ್ನು ಸ್ವತಃ ಇಂದಿನ ಜಿಲ್ಲಾಧಿಕಾರಿಯಿಂದ ನಳಿನ್ ಅತ್ತಲ್ ಅವರು ಮಾಡಿರುವಂಥದ್ದು. ಆದರೆ ಇದೇ ಆದೇಶ ನೆಪ ಇಟ್ಕೊಂಡು ಕೆಲವೊಂದಿಷ್ಟು ಏನು ದಂಧೆಕೋರರು 168 ಕ್ವಿಂಟಲನ್ನು ಏನು ಸರ್ಕಾರಿ ಗೋದಾಮಲ್ಲಿ ಏನು ಒಂದು ಗೋದಾಮಲ್ಲಿ ಇಟ್ಟಿರ್ತಾರೆ. ಅದೇ 168 ಕ್ವಿಂಟಲ್ ಅಕ್ಕಿಯನ್ನು ಇದೀಗ 278 ಕ್ವಿಂಟಲ್ಗೆ ಜಾಸ್ತಿಗೊಳಿಸಿ ಅಂದರೆ ಹೆಚ್ಚುವರಿ ಸಂಗ್ರಹಣೆ ಮಾಡಿ ಅದನ್ನು ದುಬೈ ಮೂಲದ ಒಂದು ಕಂಪನಿ ಹೆಸರಿನಲ್ಲಿ ಪ್ಯಾಕಿಂಗ್ ಮಾಡಿ ಲಾರಿಯಲ್ಲಿ ತುಂಬಿ ದುಬೈಗೆ ಕಳಿಸುವಂಥ ಕೆಲಸ ಯೋಜನೆ ಮಾಡಿರ್ತಾರೆ. ಈ ಕಾರಣಕ್ಕಾಗಿ ಗಂಗಾವತಿಯ ತಹಸೀಲ್ದಾರರು ಮತ್ತು ಗಂಗಾವತಿ ಆಹಾರ ಇಲಾಖೆಯ ಒಂದು ಸಿರಸ್ತರಂಥ ರವಿ ಅವರ ನೇತೃತ್ವದಲ್ಲಿ ದಾಳಿ ಮಾಡಿದಾಗ ಖಂಡಿತವೂ ಕೂಡ ಅಧಿಕಾರಿಗಳು ಶಾಕ್ ಆಗಿರುವಂಥದ್ದು. ನಾವು 168 ಕ್ವಿಂಟಲ್ ಮಾತ್ರ ಅವರಿಗೆ ಏನಂದರೆ ದಾಸ್ತಾನನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡಿರುವಂಥದ್ದು. ಆದರೆ ಇಲ್ಲಿ 270 ಕ್ವಿಂಟಲ್ಗಿಂತ ಜಾಸ್ತಿ ಇರುವಂಥದ್ದು. ಇಷ್ಟರ ಮಟ್ಟಿಗೆ ಪಡಿತರ ಅಕ್ಕಿ ಎಲ್ಲಿಂದ ಬಂತು? ಅದ್ರ ಜೊತೆಗೆ ಏನಂದರೆ ಇವರು ಪ್ರತಿ ವರ್ಷ ಏನಂದರೆ ಇದೇ ದಾಸ್ತಾನು ತೋರಿಸ್ಕೊಂಡು ಪಡಿತರ ಅಕ್ಕಿಯನ್ನು ಸಂಗ್ರಹಣ ಮಾಡಿ ಏನಾದರೂ ಅಲ್ಲಿಂದ ದುಬೈಗೆ ಏನಾದರೂ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಅಧಿಕಾರಿಗಳು ಕೂಡ ಏನು ಶಾಕ್ ಆಗಿರ್ತದೆ. ಅದ್ರ ಜೊತೆಗೆ ಏನಂತಿದ್ದಾರೆ, ಈ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷರಂತ ಏನು ಅಲ್ಲಿ ಬಾಬು ಅಂತಿದ್ದಾರೆ ಅವರ ನೇತೃತ್ವದಲ್ಲಿ ದಾಳಿ ಆಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳಾದಂಥ ಏನು ಆಹಾರ ಇಲಾಖೆಯ ಅಧಿಕಾರಿಗಳಂತ ರವಿ ಅವರ ನೇತೃತ್ವದಲ್ಲಿ ಮತ್ತು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ದಾಳಿ ಮಾಡಿದಾಗ ಎಲ್ಲ ಪ್ರಕರಣ ಬೆಳಕಿ ಬಂದಿರುವಂಥದ್ದು. ಇದ್ರ ಬಗ್ಗೆ ಸ್ವತಃ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ 168 ಕ್ವಿಂಟಲ್ ಮಾತ್ರ ಇವರಿಗೆ ಸಂಬಂಧಿಸಿದಂಥದ್ದು. ಆದರೆ 270 ಕ್ವಿಂಟಲ್ ಅಕ್ಕಿ ಹೇಗೆ ಬಂತು? ಅದ್ರ ಜೊತೆಗೆ ಪ್ರತಿನಿತ್ಯ ಈ ರೀತಿ ಮಾಡ್ತಾ ಇದ್ದಾರಾ ಅಂತೇಳಿ ಕೂಡ ತನಿಖೆ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಅಧಿಕಾರಿಗಳ ತನಿಖೆ ನಂತರ ಪಡಿತರ ಅಕ್ಕಿ ಎಲ್ಲಿ ಹೋಗ್ತಾ ಇತ್ತು ಮತ್ತು ಯಾವ ಕಾರಣಕ್ಕೆ ಇಷ್ಟೊಂದು ಅಕ್ಕಿ ಸಂಗ್ರಹಣೆ ಆಗಿರೋ ಅಂತೇಳಿ ಮಾಹಿತಿ ಕಲೆ ಹಾಕಿರುವಂಥದ್ದು. ದರ್ಶನ್, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ.